ಒಮ್ಮೆ ಕಾಲದಲ್ಲಿ ದಟ್ಟವಾದ ಕಾಡಿನ ಅಂಚಿನಲ್ಲಿ ಒಂದು ದೊಡ್ಡ ನದಿಯ ತೀರದಲ್ಲಿ ಒಂದು ಹಳೆಯ ಜಾಮುನ ಮರ ಇತ್ತು. ಆ ಮರವಿನ ಮೇಲೆ ಚಟಪಟೆ ಎಂದು ಕರೆಯಲ್ಪಡುವ ಒಂದು ಬುದ್ಧಿವಂತ ಕೋತಿ ವಾಸಿಸುತ್ತಿತ್ತು. ಪ್ರತಿದಿನವೂ ಆಕೆ ನದಿಯ ಹತ್ತಿರ ಕುಳಿತು ಕಾಯಿ ತಿನ್ನುತ್ತಿದ್ದಳು, ಹಾಡು ಹಾಡುತ್ತಿದ್ದಳು ಮತ್ತು ದಿನವನ್ನ ಮಜಾದಿಂದ ಕಳೆಯುತ್ತಿದ್ದಳು. ಜಾಮುನ ಮರದಲ್ಲಿ ಹಣ್ಣುಗಳು ಸಿಹಿಯಾಗಿ ತುಂಬಿದ್ದವು. ಕೋತಿ ಬೆಳಿಗ್ಗೆ ಎದ್ದು ಹಣ್ಣುಗಳನ್ನು ತಿನ್ನುತ್ತಿದ್ದಳು, ಪಕ್ಷಿಗಳ ಜೊತೆ ಮಾತನಾಡುತ್ತಿದ್ದಳು ಮತ್ತು ಕೆಲವೊಮ್ಮೆ ನೀರಿನಲ್ಲಿ ತನ್ನ ಮುಖ ನೋಡಿ ನಗುತ್ತಿದ್ದಳು. ಆಕೆಯು ಒಬ್ಬಳೇ ಇದ್ದರೂ ಬೇಸರಪಡದೆ ತನ್ನ ಜೀವನವನ್ನು ಹರ್ಷದಿಂದ ಕಳೆಯುತ್ತಿದ್ದಳು. ಮೊಸಳೆಯ ಪ್ರವೇಶ. ಒಂದು ದಿನ ನದಿಯಲ್ಲಿ ಮಧುಕರ್ ಎಂಬ ಮೊಸಳೆ ತೇಲುತ್ತಾ ಬಂದು ಆ ಮರದ ಕೆಳಗೆ ವಿಶ್ರಾಂತಿಗೆ ಕುಳಿತಿತು. ಚಟಪಟೆ ಕೋತಿ ಕುತೂಹಲದಿಂದ ಕೇಳಿತು, ಏ ಮೊಸಳೆಯ, ನೀನ್ ಯಾರಪ್ಪ? ಈ ಕಡೆ ಮೊದಲು ಕಾಣಲಿಲ್ಲ. ಮೊಸಳೆ ನಗುತ್ತಾ ಹೇಳಿತು, ನಾನು ಮಧುಕರ್. ಈ ನದಿಯ ಇನ್ನೊಂದು ತೀರದಲ್ಲಿ ವಾಸಿಸುತ್ತೇನೆ. ದಿನವೆಲ್ಲ ನೀರಿನಲ್ಲಿ ಈಜುವುದೇ ನನ್ನ ಕೆಲಸ. ಬಿಸಿಲು ತುಂಬಿತ್ತು, ಅದಕ್ಕೆ ಬಂದು ವಿಶ್ರಾಂತಿ ಪಡೆಯುತ್ತಿದ್ದೇನೆ. ಕೋತಿ ಮುದ್ದಾಗಿ ಹೇಳಿತು, ಹಾಗಿದ್ರೆ ನನ್ನ ಮರವಿನ ಸಿಹಿ ಜಾಮುನ ಹಣ್ಣು ತಿನ್ನು, ತುಂಬಾ ರುಚಿಯಾಗಿರುತ್ತವೆ. ಮೊಸಳೆ ಹಣ್ಣು ತಿಂದಾಗ ಆಶ್ಚರ್ಯಪಟ್ಟಿತು. ಹಣ್ಣುಗಳು ನಿಜವಾಗಿಯೂ ತುಂಬಾ ಸಿಹಿಯಾಗಿದ್ದವು. ಆ ದಿನದಿಂದ ಕೋತಿ ಮತ್ತು ಮೊಸಳೆ ಇಬ್ಬರೂ ಒಳ್ಳೆಯ ಸ್ನೇಹಿತರಾದರು. ಪ್ರತಿದಿನ ಮೊಸಳೆ ನದಿಯಲ್ಲಿ ಬಂದು ಕೋತಿಯನ್ನು ಭೇಟಿಯಾಗುತ್ತಿದ್ದ. ಕೋತಿ ಹಣ್ಣು ಕೊಟ್ಟು ಅವನಿಗೆ ಆತಿಥ್ಯ ನೀಡುತ್ತಿದ್ದಳು. ಸ್ನೇಹ ಗಾಢವಾಗುವುದು. ಕಾಲ ಕಳೆದಂತೆ ಅವರ ಸ್ನೇಹ ಗಾಢವಾಯಿತು. ಅವರು ದಿನದ ಘಟನೆಗಳನ್ನು ಹಂಚಿಕೊಳ್ಳುತ್ತಿದ್ದರು, ನದಿಯ ಜಲಧಾರೆಯ ಹಾಡು ಕೇಳುತ್ತಿದ್ದರು, ಪಕ್ಷಿಗಳ ನೃತ್ಯ ನೋಡುತ್ತಿದ್ದರು. ಒಮ್ಮೆ ಕೋತಿ ಕೇಳಿತು, ಮಧುಕರ್, ನಿನ್ನ ಮನೆಯೆಲ್ಲಿದೆ? ಮೊಸಳೆ ಹೇಳಿತು, ನದಿ ಪಾರ್ಶ್ವದ ದ್ವೀಪದಲ್ಲಿ ನನ್ನ ಮನೆ. ಅಲ್ಲಿ ನನ್ನ ಹೆಂಡತಿಯೂ ಇದೆ. ಕೋತಿ ನಗುತ್ತಾ ಹೇಳಿತು, ನಿನ್ನ ಹೆಂಡತಿಗೂ ಈ ಸಿಹಿ ಹಣ್ಣು ಇಷ್ಟ ಆಗಬಹುದು. ಇವು ತೆಗೆದುಕೊಂಡು ಹೋಗು. ಮೊಸಳೆ ಹಣ್ಣು ಬುಕ್ಕೆಯನ್ನು ತನ್ನ ಬೆನ್ನಿನ ಮೇಲೆ ಇಟ್ಟು ನದಿಯಾಚೆ ಹೋಗಿ ತನ್ನ ಹೆಂಡತಿಗೆ ಕೊಟ್ಟಿತು. ಮೊಸಳೆಯ ಹೆಂಡತಿ ಹಣ್ಣು ತಿಂದ ಮೇಲೆ ತಕ್ಷಣವೇ ಹೇಳಿತು, ಅಯ್ಯೋ, ಇಷ್ಟು ಸಿಹಿಯಾದ ಹಣ್ಣು ಕೊಟ್ಟ ಕೋತಿಯ ಹೃದಯ ಎಷ್ಟು ಸಿಹಿಯಾಗಿರಬಹುದು. ನಾನು ಆ ಕೋತಿಯ ಹೃದಯ ತಿನ್ನಬೇಕೆಂದುಕೊಂಡಿದ್ದೇನೆ. ಮೊಸಳೆ ಬೆಚ್ಚಿಬಿದ್ದಿತು. ಹೇಗಿದೆ ಸಾಧ್ಯ? ಅವಳು ನನ್ನ ಸ್ನೇಹಿತೆ. ಆದರೆ ಅವಳು ಹೆಂಡತಿ ಹಠ ಹಿಡಿದಳು. ನೀನು ನನ್ನ ಮಾತು ಕೇಳದಿದ್ದರೆ ನಾನು ಉಪವಾಸ ಮಾಡುತ್ತೇನೆ. ಮೊಸಳೆ ತುಂಬಾ ದುಃಖದಿಂದ ಅಸಹಾಯಕವಾಗಿ ತಲೆಬಾಗಿತು. ಸರಿ, ನಾಳೆ ಆಕೆಯನ್ನ ಹೇಗಾದ್ರೂ ಕರೆದುಕೊಂಡು ಬರುತ್ತೇನೆ. ಮರುದಿನ ಮೊಸಳೆ ನದಿಯಾಚೆ ಬಂದಿತು. ಕೋತಿ ಯಾವಾಗಲೂ ಹಾಗೆಯೇ ಹಣ್ಣು ನೀಡಲು ಸಿದ್ಧವಾಗಿದ್ದಳು. ಮೊಸಳೆ ನಕಲಿ ನಗು ತೋರಿಸಿ ಹೇಳಿತು, ಚಟಪಟೆ, ನಿನ್ನ ಸಿಹಿ ಹಣ್ಣುಗಳನ್ನು ನನ್ನ ಹೆಂಡತಿ ತುಂಬಾ ಇಷ್ಟಪಟ್ಟಿದ್ದಾಳೆ. ಅವಳು ನಿನ್ನನ್ನು ನಮ್ಮ ಮನೆಗೆ ಆಹ್ವಾನಿಸಿದ್ದಾಳೆ. ಬಾ, ನೀನು ಸ್ವಲ್ಪ ಭೇಟಿ ಕೊಡು. ಕೋತಿ ಸಂತೋಷದಿಂದ ಹೇಳಿತು, ಅಯ್ಯೋ, ನಿನ್ನ ಹೆಂಡತಿಯನ್ನು ನೋಡಲು ನನಗೂ ಇಷ್ಟವಿದೆ. ಆದರೆ ನದಿಯನ್ನು ಹೇಗೆ ದಾಟಲಿ? ನಾನು ನಿನ್ನ ಬೆನ್ನಿನ ಮೇಲೆ ಕೂರಿಸಿಕೊಂಡು ದಾಟಿಸುತ್ತೇನೆ. ಕೋತಿ ನಿರ್ದೋಷವಾಗಿ ನಂಬಿ ಮೊಸಳೆಯ ಬೆನ್ನಿನ ಮೇಲೆ ಕುಳಿತಿತು. ಮೊಸಳೆ ಈಜು ಪ್ರಾರಂಭಿಸಿತು. ನದಿ ಮಧ್ಯಭಾಗಕ್ಕೆ ಬಂದಾಗ ಮೊಸಳೆ ತನ್ನ ಹೃದಯದ ವಿಷಯವನ್ನು ಹೇಳಬೇಕೆಂದಿಕೊಂಡಿತು. ಆತ ನಾಚಿಕೆಪಟ್ಟು ಹೇಳಿತು, ಚಟಪಟೆ, ನಿನ್ನ ಮುಂದೆ ಸುಳ್ಳು ಹೇಳಿದ್ದೇನೆ. ನನ್ನ ಹೆಂಡತಿಗೆ ನಿನ್ನ ಹೃದಯ ಬೇಕು. ಆಕೆ ಅದನ್ನು ತಿಂದರೆ ಖುಷಿಯಾಗುತ್ತಾಳೆ ಎಂದುಕೊಂಡಿದ್ದಾಳೆ. ಅದಕ್ಕಾಗಿಯೇ ನಿನ್ನನ್ನು ಕರೆದುಕೊಂಡು ಹೋಗುತ್ತಿದ್ದೇನೆ. ಕೋತಿ ಕ್ಷಣಕಾಲ ದಂಗಾದಳು, ಆದರೆ ತಕ್ಷಣವೇ ತನ್ನ ಬುದ್ಧಿಯನ್ನು ಬಳಸಿಕೊಂಡಳು. ನಡುನದಿಯಲ್ಲಿ ಆತಂಕಪಟ್ಟರೆ ತನ್ನ ಜೀವ ಹೋಗುತ್ತದೆ ಎಂಬುದು ಆಕೆಗೆ ಗೊತ್ತಿತ್ತು. ಆಕೆ ನಗುತ್ತಾ ಹೇಳಿತು, ಅಯ್ಯೋ ಮಧುಕರ್, ನೀನು ಮುಂಚೆ ಹೇಳಿದ್ದರೆ ಎಷ್ಟು ಚೆನ್ನಾಗಿತ್ತು. ನಾನು ನನ್ನ ಹೃದಯವನ್ನು ಮರದ ಮೇಲೆ ಬಿಟ್ಟು ಬಂದಿದ್ದೇನೆ. ನನ್ನ ಹೃದಯವನ್ನು ಯಾವಾಗಲೂ ಸುರಕ್ಷಿತವಾಗಿಡುತ್ತೇನೆ. ದಯವಿಟ್ಟು ನನ್ನನ್ನು ಮರದ ಬಳಿಗೆ ಹಿಂದಕ್ಕೆ ಕರೆದೊಯ್ಯು. ಹೃದಯವನ್ನು ತೆಗೆದುಕೊಂಡು ಹೋಗೋಣ. ಮೊಸಳೆ ಮೂರ್ಖನಾಗಿ ನಂಬಿತು. ಹೌದಾ, ಸರಿಯೇ, ಹಾಗಾದರೆ ಹಿಂದು ಹೋಗೋಣ. ಅವನು ಮರದ ತೀರಕ್ಕೆ ಹಿಂದಿರುಗಿದನು. ತೀರ ತಲುಪುತ್ತಿದ್ದಂತೆ ಕೋತಿ ವೇಗವಾಗಿ ಮರದ ಮೇಲೆ ಹಾರಿ ಮೇಲಿಂದ ಕಿರುಚಿತು, ಮಧುಕರ್, ಮೂರ್ಖನೇ,
ಯಾರ ಹೃದಯವನ್ನು ಮರದ ಮೇಲೆ ಬಿಟ್ಟು ಬರುತ್ತಾರೆ? ನಿನ್ನ ಹೆಂಡತಿ ನಿನ್ನನ್ನು ನಿನ್ನ ಬುದ್ಧಿಯನ್ನು ಹಾಳು ಮಾಡಿದ್ದಾಳೆ. ಮೊಸಳೆ ತುಂಬಾ ಲಜ್ಜೆಪಟ್ಟಿತು. ಅವನಿಗೆ ತನ್ನ ತಪ್ಪು ಗೊತ್ತಾಯಿತು. ಕ್ಷಮಿಸು ಚಟಪಟೆ, ನಾನು ನಿನ್ನ ನಂಬಿಕೆಗೆ ಧಕ್ಕೆ ತಂದಿದ್ದೇನೆ. ಕೋತಿ ನಗುತ್ತಾ ಹೇಳಿತು, ಸ್ನೇಹವೆಂದರೆ ಪ್ರಾಮಾಣಿಕತೆ ಮತ್ತು ನಂಬಿಕೆ, ಅದರಲ್ಲಿ ಮೋಸ ಮಾಡಬಾರದು. ಮೊಸಳೆ ನಿಧಾನವಾಗಿ ನದಿಯೊಳಗೆ ಮುಳುಗಿತು. ಆ ದಿನದಿಂದ ಕೋತಿ ಮತ್ತೆ ಯಾರ ಮೇಲೂ ಅಂಧನಂಬಿಕೆ ಇಡುವುದಿಲ್ಲ ಎಂದು ತೀರ್ಮಾನಿಸಿತು. ಕಾಲ ಬದಲಾಯಿತು. ನದಿಯ ನೀರು ಕುಸಿತು, ಮರದ ವಯಸ್ಸು ಹೆಚ್ಚಾಯಿತು. ಆದರೂ ಕೋತಿ ತನ್ನ ಬುದ್ಧಿಯ ಕಥೆಯನ್ನು ಸಣ್ಣ ಕೋತಿಗಳಿಗೆ ಹೇಳುತ್ತಾ ಬಂದಳು. ಬುದ್ಧಿಯು ಬಲಕ್ಕಿಂತ ಶ್ರೇಷ್ಠ ಎಂದು ಹೇಳುತ್ತಾ ಅವಳು ಮಕ್ಕಳಿಗೆ ಯುಕ್ತಿ ಮತ್ತು ಪ್ರಾಮಾಣಿಕತೆಯ ಪಾಠ ಕಲಿಸುತ್ತಿದ್ದಳು. ಆ ಕಥೆ ಕಾಡಿನಾದ್ಯಂತ ಪ್ರಸಿದ್ಧವಾಯಿತು. ಪಕ್ಷಿಗಳು, ಮೃಗಗಳು ಎಲ್ಲರೂ ಕೇಳುತ್ತಿದ್ದರು. ಚಟಪಟೆಯ ಬುದ್ಧಿಯು ಮೊಸಳೆಯ ದ್ವೇಷವನ್ನು ಸೋಲಿಸಿತು. ನೀತಿಪಾಠ: ನಂಬಿಕೆ ಒಂದು ಅಮೂಲ್ಯವಾದ ಧನ. ಯಾರ ಮೇಲೂ ಅಂಧವಾಗಿ ನಂಬಿಕೆ ಇಡಬಾರದು. ಬುದ್ಧಿಯು ಅಪಾಯದ ಕಾಲದಲ್ಲಿಯೂ ನಮ್ಮನ್ನು ರಕ್ಷಿಸುತ್ತದೆ. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.